ಮತ್ತೊಂದು ಕಡೆಯಲ್ಲಿ ಇರಾನ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಜಂಟಿಯಾಗಿ ಮುಂದುವರಿಸಿದ್ದಾರೆ. ಮೊದಲ ಬಾರಿಗೆ ತೈಲ ಸಂಗ್ರಹಾಗಾರಗಳ ಮೇಲೆ ಈಗ ಅಟ್ಯಾಕ್ ಮಾಡಲಾಗಿರುವಂಥದ್ದು. ಇರಾನ್ನ ಸಂಸ್ಕರಣಾ ಘಟಕಗಳ ಮೇಲೆ ಜಂಟಿಯಾಗಿ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನಿಂದ ಕೂಡ ಕೌಂಟರ್ ಅಟ್ಯಾಕ್ ಮುಂದುವರೆದಿದೆ. ಅಮೆರಿಕದ ಸೇನಾ ನೆಲೆಗಳಿರುವಂತಹ ರಾಷ್ಟ್ರಗಳೇ ಇರಾನ್ನ ಟಾರ್ಗೆಟ್ ಆಗಿರುವಂಥದ್ದು. ಬಹರೇನ್ನ ನೀರು ಸಂಸ್ಕರಣಾ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಈ ಒಂದು ದಾಳಿಗೆ ನೀರು ಸಂಸ್ಕರಣಾ ಘಟಕಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ತಾನೇ ಇರಾನ್ನ ಪ್ರೆಸಿಡೆಂಟ್ ಆಗಿದ್ದಂಥ ಪೆಜೆಶ್ಕಿಯಾನ್ ಅವರು ಹೇಳ್ತಾ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ನಾವು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಿಲ್ಲ, ಇಲ್ಲಿವರೆಗೂ ಏನು ದಾಳಿ ಆಗಿದೆ ಅದನ್ನು ನಾವು ಮುಂದುವರಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇರಾನ್ನ ಅಧ್ಯಕ್ಷರು. ಆದರೆ ಈಗ ಮತ್ತೊಮ್ಮೆ ಬಹರೇನ್ ಮೇಲೆ ಇರಾನ್ ದಾಳಿಯನ್ನು ಮುಂದುವರಿಸಿದೆ. ಬಹರೇನ್ನ ನೀರು ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡಿ ಅಲ್ಲಿ ಡ್ಯಾಮೇಜ್ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ನ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿತಾ ಇದ್ದನ್ನು ಗಮನಿಸ್ತಾ ಇದ್ದೀರಿ. ಅಮೆರಿಕ ಹಾಗೂ ಇಸ್ರೇಲ್ನ ಜಂಟಿ ದಾಳಿಯಿಂದಾಗಿ ಇರಾನ್ನ ತೈಲ ಸಂಸ್ಕರಣಾ ಘಟಕ ಕಂಪ್ಲೀಟ್ ಆಗಿ ನಾಶವಾಗಿದೆ. ತೈಲ ಸಂಸ್ಕರಣಾ ಘಟಕಗಳೇ ಇರಾನ್ನ ಸಂಪತ್ತು. ಯಾಕಂದರೆ ಇರಾನ್ನ ಬಹುಪಾಲು ಆದಾಯ ಬರೋದೇ ತೈಲ ಮಾರಾಟದಿಂದ. ಈಗ ತನ್ನ ಜಂಗಾಬಲವನ್ನೇ ಕುಸಿಯುತ್ತೆ ಅನ್ನುವಂಥ ಭೀತಿಯಿಂದ ಮತ್ತೊಂದು ಕಡೆಯಲ್ಲಿ ಇರಾನ್ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಿರುವಂಥದ್ದು. ಮಗದೊಂದು ಕಡೆಯಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಗೊತ್ತು, ಈ ಒಂದು ತೈಲ ಸಂಸ್ಕರಣಾ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರೆ ಆಗ ಇರಾನ್ನ ಒಂದು ಶಕ್ತಿಯೇ ಕುಂದುತ್ತೆ. ತನ್ನ ಹಣಕಾಸಿನ ಮೂಲ ಏನಿದೆ, ಅದರ ಆದಾಯದ ಮೂಲ, ಆ ಮೂಲಕ್ಕೆ ಪೆಟ್ಟು ಕೊಟ್ಟರೆ ಆಗ ಶರಣಾಗತಿ ಆಗುವಂಥ ದಾರಿ ಒಂದೇ ಇರಾನ್ ಬಳಿ ಉಳಿದಿರುತ್ತೆ. ಹೀಗಾಗಿ ತೈಲ ಸಂಸ್ಕರಣಾ ಘಟಕವನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಹೀಗಾಗಿ ಇರಾನ್ನ ಟೆಹರಾನ್ನಲ್ಲಿರುವಂಥ ಸಂಸ್ಕರಣಾ ಘಟಕ ಕಂಪ್ಲೀಟ್ ಆಗಿ ನಾಶವಾಗಿದೆ. ಇಷ್ಟು ದಿನಗಳ ಕಾಲ ಇರಾನ್ನ ರಾಜಧಾನಿ ಮೇಲೆ ಜೊತೆಗೆ ಬೇರೆ ಬೇರೆ ಮಿಲಿಟರಿ ಪೊಸಿಷನ್ಸ್, ಸ್ಟ್ರಾಟಜಿಕ್ ಪೊಸಿಷನ್ಸ್ ಅಂತ ಏನು ಕರೀತಾರೆ, ಅದನ್ನು ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ಮಾಡ್ತಾ ಇತ್ತು. ಆದರೆ ಈಗ ಮೊದಲ ಬಾರಿಗೆ ತೈಲ ಸಂಸ್ಕರಣಾ ಘಟಕವನ್ನು ಟಾರ್ಗೆಟ್ ಮಾಡಿ ಇವತ್ತು ಜಂಟಿಯಾಗಿ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ದಾಳಿಯನ್ನು ಮಾಡಿದ್ದಾವೆ. ಅದರಿಂದಾಗಿ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂಥ ಆಯಿಲ್ ರಿಫೈನರಿ ಪ್ಲ್ಯಾಂಟ್ ಈಗ ಕಂಪ್ಲೀಟ್ ಆಗಿ ನಾಶವಾಗಿದೆ. ಇಡೀ ನಗರದಾದ್ಯಂತ ದಟ್ಟ ಹೊಗೆ ಆವರಿಸಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಒಂದು ಹಾಲಿವುಡ್ ಸಿನಿಮಾಗಳಲ್ಲಿ ಒಂದು ವಿನಾಶದ ಸೀನ್ಗಳನ್ನು ತೋರಿಸ್ತಾ ಇದ್ರು ಆ್ಯನಿಮೇಷನ್ ಮಾಡಿ. ಬಟ್ ಆ ಒಂದು ಸೀನ್ ಇರಾನ್ನಲ್ಲಿ ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಇಡೀ ನಗರ ದಟ್ಟ ಹೊಗೆಯಿಂದ ಆವರಿಸಿದೆ. ಮುಗಿಲೆತ್ತರಕ್ಕೆ ಜ್ವಾಲೆ ಆವರಿಸ್ತಾ ಇರುವಂಥದ್ದು. ಹೊಗೆ ಬಿಟ್ಬಿಡಿ, ನೋಡಿ ಆ ಜ್ವಾಲೆ ಗಮನಿಸ್ತಾ ಇದ್ದೀರಿ, ಆಕಾಶಕ್ಕೆ ಚಾಚ್ತಾ ಇದೆ. ಕಂಪ್ಲೀಟ್ ಆ ಒಂದು ಪ್ಲ್ಯಾಂಟನ್ನೇ ಇಸ್ರೇಲ್ ಹಾಗೂ ಅಮೆರಿಕ ನಾಶಪಡಿಸಿದ್ದಾವೆ. ಈಗ ಬಹುಶಃ ಯಾವುದೇ ಕಾರಣಕ್ಕೂ ಇರಾನ್ ಏನೇ ಮಾಡಿದ್ರೂ ಬಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಆತಂಕದಿಂದ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ಆದಾಯವನ್ನೇ ಟಾರ್ಗೆಟ್ ಮಾಡಿ, ಆ ಮೂಲಗಳು ಯಾವ್ಯಾವು, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈ ತೈಲ ಸಂಸ್ಕರಣಾ ಘಟಕಗಳೇ ಆ ದೇಶಗಳ ಸಂಪತ್ತು. ಬಹುಪಾಲು ಆದಾಯ ಈ ತೈಲವನ್ನು ರಫ್ತು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಿಗ್ತವೆ. ಹೀಗಾಗಿ ಆ ಆದಾಯದ ಮೂಲಕ್ಕೆ ಪೆಟ್ಟು ಕೊಟ್ಟರೆ ಆಗ ಶರಣಾಗತಿ ಒಂದೇ ದಾರಿ ಇರಾನ್ ಮುಂದೆ ಇರುವಂಥದ್ದು. ಹೀಗಾಗಿ ಶರಣಾಗುತ್ತೆ. ದುಡ್ಡೇ ಇಲ್ಲ ಅಂತಂದರೆ ಯುದ್ಧವನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ? ಈ ಒಂದು ಸ್ಟ್ರಾಟಜಿಯಿಂದ ಬಹುಶಃ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂಥ ತೈಲ ಸಂಸ್ಕರಣಾ ಘಟಕದ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಆ ಎಂಟೈರ್ ಪ್ಲ್ಯಾಂಟನ್ನು ನಾಶಪಡಿಸಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.